ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ್ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಕೇಸರಿ ಮಧುಗಿರಿ. ವೀಕ್ಷಕರೇ, ಪಾರ್ಟ್ 1ನಲ್ಲಿ ಈ ವೆರೈಟೀಸ್ ಆಫ್ ಗಣೇಶಗಳನ್ನು ತೋರಿಸಿದ್ದೆ. ಅದರ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ನೋಡಿ. ಸೊ ಇನ್ನು ಪಾರ್ಟ್ 12 ಬಂದುಬಿಟ್ಟು ನೋಡ್ತಿದ್ದಾರಲ್ಲ, ಒಂದೊಂದು ಗಣೇಶ ಎಷ್ಟು ಹೈಟ್ ಇದೆ ಅಂತ. ಸರಿ ಸುಮಾರು 25ರಿಂದ 30 ಅಡಿ ಇರ್ಬೋದು. ಈ ಗಣೇಶಗಳು ವಿಸರ್ಜನೆ ಯಾವ ಥರ ಮಾಡಿದ್ರು ಅಂತ ಈ ಪಾರ್ಟ್ 12 ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನು ಈ ಗಣೇಶಗಳಲ್ಲಿ ಯಾವ ಗಣೇಶ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ಯಾಕೆ ಲೇಟು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೀಕ್ಷಕರೇ, ಈ ಎಲ್ಲ ಗಣೇಶಗಳನ್ನು ಹಿಂದೂಪುರಲ್ಲಿರೋ ಗುಡ್ಡಂ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಈ ಕಲ್ಯಾಣಿಲಿ ಬಿಡ್ತಾರೆ. ಈ ದೇವಸ್ಥಾನ ಬಂದ್ಬಿಟ್ಟು ಹಿಂದೂಪುರ ರೈಲ್ವೆ ಸ್ಟೇಷನ್ ಹತ್ರನೇ ಬರುತ್ತೆ. ವೀಕ್ಷಕರೇ, ಈ ಕಲ್ಯಾಣಿ ಚಿಕ್ಕದಾಗಿರೋದ್ರಿಂದ ಈ ಗಣೇಶಗಳನ್ನೆಲ್ಲ ಬಿಡೋದಕ್ಕೆ 3 ದಿನ ಟೈಮ್ ತಗೊಂಡ್ರು. ಯಾವ ವರ್ಷ ಇಲ್ಲದೆ ಇರೋದು ಈ ವರ್ಷ ಸಿಕ್ಕಾಬಟ್ಟೆ ಗಣೇಶಗಳನ್ನು ಇಟ್ಟಿದ್ರು. ಆದ್ದರಿಂದ 3 ದಿನ ಬೇಕಾಗಿತ್ತು ಇವನ್ನೆಲ್ಲ ವಿಸರ್ಜನೆ ಮಾಡೋದಕ್ಕೆ. ಇನ್ನು ದೊಡ್ಡ ದೊಡ್ಡ ಗಣೇಶಗಳ ವಿಸರ್ಜನೆ ಹೇಗಾಯಿತು ಅಂತ ತೋರಿಸ್ತಾ ಹೋಗ್ತೀನಿ, ಪೂರ್ತಿಯಾಗಿ ವಾಚ್ ಮಾಡಿ.
इतल्या संजोडे इतल्या संजोडे इतल्या जास्त ना వాలెట్ లేస్తారు ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.